ನಮಸ್ಕಾರ. ಇವತ್ತಿನ ಶುಭೋದಯ ಪದ್ಯದಲ್ಲಿ ನಾವು ರವಿಯ ಕಲ್ಕಿ ಅವತಾರವನ್ನು ನೋಡ್ತೀವಿ. ಪದ್ಯ ಹೀಗಿದೆ. ಕಾಲ ಕುದುರೆ ಏರಿ ಬಂದ ನಿಶಿತ ಖಡ್ಗ ಜಳಪಿಸಿ, ದುಷ್ಟ ದುರಿತವೆಲ್ಲ ಬಲಿಯು ಕಲ್ಕಿ ಶಸ್ತ್ರಘಾತಕ್ಕೆ. ಬೆಳಕ ಕುದುರೆ ಏರಿ ಬಂದ ಕಿರಣ ಖಡ್ಗ ಜಳಪಿಸಿ, ದುಃಖ ಜಾಡ್ಯವೆಲ್ಲ ಬಲಿಯು ರವಿಯ ವರ್ಣದಾಟಕ್ಕೆ. ಕಲ್ಕಿ ರವಿಗೆ ಕೈಯ ಮುಗಿದು ದಿನದ ಕುದುರೆ ಏರಿ ರೇಳಿ. ಕಾಲ ಕುದುರೆ ಏರಿ ಬಂದ. ಕಾಲ ಅಂತಕ್ಕಂಥ ಇಲ್ಲಿ 2-3 ಉಪಮೆಗಳನ್ನು ಕೊಡ್ತೇನೆ. ಕುದುರೆ ಬೇರೆ ಬೇರೆ ಬದಲಾಗುತ್ತೆ. ಕಾಲ ಕುದುರೆ ಏರಿ ಬಂದ ಅಂದರೆ ಟೈಮ್, ಆ ಒಂದು ಕಾಲ ಹೊತ್ತಿಗೆ ಸರಿಯಾಗಿ ಕಾಲ ಕುದುರೆ ಏರಿ ಬಂದ. ನಿಶಿತ ಖಡ್ಗ ಜಳಪಿಸಿ, ನಿಶಿತ ಅಂದರೆ ಬಹಳ ಹರಿತವಾದಂತಹ ಶಾರ್ಪ್ ಆಗಿರೋದು, ಅದನ್ನು ಜಳಪಿಸಿ, ದುಷ್ಟ ದುರಿತವೆಲ್ಲ ಬಲಿಯು. ದುಷ್ಟ ದುರಿತವೆಲ್ಲ ಬಲಿ ಯಾಕೆ? ಕಳ್ಳರು ಕಾಕರು ಎಲ್ಲ ಓಡಾಡೋದು ರಾತ್ರಿ ಹೊತ್ತಲ್ಲಿ, ದುಷ್ಟಕೂಟಗಳು ಸೇರೋದು ರಾತ್ರಿ ಹೊತ್ತಲ್ಲಿ. ಹೀಗಾಗಿ ಅದನ್ನೆಲ್ಲ ಬಲಿ ಹಾಕೋಕ್ಕೆ ಬೆಳಗಾಗಿದೆ ಅಂತ ಅರ್ಥ. ದುಷ್ಟ ದುರಿತವೆಲ್ಲ ಬಲಿಯು ಕಲ್ಕಿ ಶಸ್ತ್ರಘಾತಕ್ಕೆ. ಅವನು ಬೆಳಕಿನ ಶಸ್ತ್ರವನ್ನು ಜಳಪಿಸಿದಾಗ ಇವರೆಲ್ಲ ಪೇರಿ ಕೀಳ್ತಾರೆ, ಇವರೆಲ್ಲ ಓಡಿ ಹೋಗ್ತಾರೆ. ಬೆಳಕ ಕುದುರೆ ಏರಿ ಬಂದ. ಒಂದು ಕಾಲ ಕುದುರೆ ಆಯಿತು, ಜೊತೆಗೆ ಬೆಳಕಿನ ಕುದುರೆಯನ್ನು ಕೂಡ ನಾವು ಕಲ್ಪಿಸ್ಕೊಳ್ಬೋದು. ಬೆಳಕ ಕುದುರೆ ಏರಿ ಬಂದ ಕಿರಣ ಖಡ್ಗ ಜಳಪಿಸಿ. ಕಿರಣ ಅಂತಕ್ಕಂಥ ಖಡ್ಗವನ್ನು ಜಳಪಿಸ್ತಾ ಇದ್ದಾನೆ, ಅದನ್ನು ತಿರುಗಿಸ್ತಾ ಇದ್ದಾನೆ. ದುಃಖ ಜಾಡ್ಯವೆಲ್ಲ ಬಲಿಯು. ದುಃಖ ಇರ್ಬೋದು, ಅನುತಾಪ ಇರ್ಬೋದು, ಜಾಡ್ಯ ಅಂದರೆ ರೋಗಗಳು, ಅವೆಲ್ಲ ಬಲಿಯು ರವಿಯ ವರ್ಣದಾಟಕ್ಕೆ. ರವಿಯ ವರ್ಣದಾಟ ಅಂದರೆ ರವಿ ಉದಯಿಸ್ಬೇಕಾದ್ರೆ ಬೇರೆ ಬೇರೆ ಬಣ್ಣಗಳು ಕಾಣಿಸ್ಕೊಳ್ಳುತ್ತವೆ. ಆ ರವಿಯ ವರ್ಣದಾಟಕ್ಕೆ ಇವೆಲ್ಲ ಬಲಿಯಾಗತ್ತೆ. ಎಷ್ಟೇ ಕಾಯಿಲೆ ಇರಲಿ, ಎಷ್ಟೇ ತೊಂದರೆ ಇರಲಿ, ಹಬ್ಬ ಹುಣ್ಣಿಮೆ ಬಂದರೆ ನಾವೆಲ್ಲ ಎದ್ದು ಚಟುವಟಿಕೆಯಿಂದ ಕೆಲಸ ಮಾಡ್ತೀವಲ್ವ, ಹಾಗೆ ರವಿಯ ವರ್ಣದಾಟಕ್ಕೆ ಈ ಎಲ್ಲ ಹೊಟ್ಟೋಗುತ್ತೆ, ದುಃಖ ಜಾಡ್ಯ ಎಲ್ಲ. ಕಲ್ಕಿ ರವಿಗೆ ಕೈಯ ಮುಗಿದು. ಆದ್ದರಿಂದ ಕಲ್ಕಿ ರವಿ ಇವತ್ತು ಕಲ್ಕಿ ರೂಪದಲ್ಲಿ ಬಂದ್ಬಿಟ್ಟಿದ್ದಾನೆ, ಅಥವಾ ಕಲ್ಕಿ ರವಿ ರೂಪದಲ್ಲಿ ಬಂದಿದ್ದಾನೆ. ಸೊ ಆದ್ದರಿಂದ ಕಲ್ಕಿ ರವಿಗೆ ಕೈಯ ಮುಗಿದು, ಅವನಿಗೆ ಕೈ ಮುಗಿದು ದಿನದ ಕುದುರೆಯನ್ನು ಏಳಿ ಅಂತ ಇವತ್ತಿನ ಪದ್ಯದ ಸಂದೇಶ. ನಮಸ್ಕಾರ.